Hey guys, welcome back to the day 8 of cracking Python interview series like a pro. ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಫ್ ಎಲ್ಸ್ ಟರ್ನರಿ ಆಪರೇಟರ್ ಮತ್ತು ಸ್ವಿಚ್ ಅಂತ ಹೇಳ್ತಾ ಇದ್ದಾನೆ. ಸ್ವಿಚ್ಚು ಇದೊಂಥರ ಟ್ರಿಕ್ಕಿ ಕ್ವಶನ್. ಸ್ವಿಚ್ ಅಂದ ತಕ್ಷಣ ಸ್ವಿಚ್ ಇದೆಯಾ ಅಂತ ಪೈಥಾನಲ್ಲಿ ಯೋಚನೆ ಮಾಡಿ. ಫಸ್ಟ್ ಆಫ್ ಆಲ್ ಸ್ವಿಚ್ ಇಲ್ಲೇ ಇಲ್ಲ. ಸ್ವಿಚ್ ಬದಲು ನಮ್ಮ ಹತ್ರ ಪೈಥಾನ್ 3.10 ವರ್ಷನ್ ಆದಮೇಲೆ ಮ್ಯಾಚ್ ಅಂತ ಸ್ಟೇಟ್ಮೆಂಟ್ ಬಂದಿದೆ. ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಬೇಕಂದ್ರೆ ಟ್ರಿಕ್ಕಿ ಕ್ವಶನ್ಸ್ ಕೇಳ್ತಾರೆ, ಯಾಕಂದರೆ ಇನ್ ಡೆಪ್ತ್ ಪೈಥಾನ್ ಕಲ್ತಿದೆಯೋ ಇಲ್ಲೋ ನೀನು ಅಂತ. ಬಿಗಿನರ್ ಹೆಂಗಂತಾನೆ ಫಾರ್ ಎಕ್ಸಾಂಪಲ್ ಇಫ್ ಎಲ್ಸ್ ಟರ್ನರಿ ಆಪರೇಟರ್ ಸ್ವಿಚ್ ಸ್ಟೇಟ್ಮೆಂಟು ಅದು ಕೇಳ್ತಾನೆ. ಡಸ್ ನಾಟ್ ಎಕ್ಸಿಸ್ಟ್ ಇನ್ ಪೈಥಾನ್ ಬಟ್ ವಿ ಕ್ಯಾನ್ ಸಿಮ್ಯುಲೇಟ್ ಇಟ್ ಅಂತ ಹೇಳ್ತಾನೆ ಅವನು. ಆಮೇಲೆ ಮ್ಯಾಚ್ ಸ್ಟೇಟ್ಮೆಂಟ್ ಬಗ್ಗೆನೂ ಗೊತ್ತಿರುತ್ತೆ. ದಿಸ್ ಈಸ್ ಲೈಕ್ ಎ ಬೋನಸ್. ಓಕೆನಾ, ಇದ್ರ ಬಗ್ಗೆ ಎಲ್ಲ ಟರ್ನರಿ ಆಪರೇಟರ್ಸ್ ನಿಮಗೆ ಗೊತ್ತು ಹೆಂಗಿದೆ ಅಂತ. ಇಂಟರ್ಮೀಡಿಯೇಟ್ ಅವ್ನು ಹೆಂಗೆ ಆನ್ಸರ್ ಹೇಳ್ತಾನೆ ಅಂದರೆ, ಇವಾಗ ಯಾವುದು ಕ್ಲೀನು ರೀಡೇಬಲ್ ಕೋಡು ಅದ್ರ ಮೇಲೆಲ್ಲ ಕಾನ್ಸಂಟ್ರೇಟ್ ಮಾಡಿ ಅವ್ನು ಆನ್ಸರ್ ಹೇಳ್ತಾನೆ. ನೀವು ಈ ಥರ ಆನ್ಸರ್ ಹೇಳ್ಬೇಕು. ಅಟ್ಲೀಸ್ಟ್ ಇಷ್ಟು ಹೇಳಬೇಕು. ಒಂದು ಎಕ್ಸಾಂಪಲ್ ಕೊಡಿ, ಮ್ಯಾಚ್ದು ಅದೆಲ್ಲ ಕೊಟ್ಟಿದ್ದೀನಿ, ನೋಡ್ಕೊಂಬಿಡಿ ಆರಾಮಾಗೆ. ನಿಮಗೆ ಯಾವುದಾದ್ರು ಏನೇನು ಎಷ್ಟು ಟೈಮ್ ತೊಗೊಳತ್ತೆ, ಟೈಮ್ ಕಾಂಪ್ಲೆಕ್ಸಿಟಿ ಗೊತ್ತಾಗುತ್ತೆ. ಇವಾಗ ಹೆಂಗೆ ಬೇರೆ ಬೇರೆ ಪ್ಯಾಟ್ರನ್ಸ್ಗಳ ಬಗ್ಗೆನೂ ಮಾಡಿದ್ದೀನಿ, ಇಲ್ಲ ಅಡ್ವಾನ್ಸ್ ಕ್ವಶನ್ಸ್ಗಳು ಇದ್ದಾವೆ. ಅದನ್ನು ಜಸ್ಟ್ ನೀವು ರೀಕಾಲ್ ಮಾಡಿಕೊಂಡ್ರೆ ನಿಮಗೆ ಇಂಟರ್ವ್ಯೂಯಲ್ಲಿ ಹೇಳಬೇಕಾದ್ರೆ ಜಸ್ಟ್ ನಿಮ್ಗೆ ರೆಫರೆನ್ಸ್ ಕೇಳ್ತಾರೆ ಅಷ್ಟೇ ಅವರು. ಏನೋ ಮಾಡೋದಕ್ಕಂತೂ ಹೇಳಲ್ಲ, ಯಾಕಂದರೆ ನೀವು ಕಾನ್ಫಿಡೆಂಟಲ್ಲಿದ್ದರೆ ಮೆಜಾರಿಟಿ ಆಫ್ ದ ಕ್ವಶನ್ ನೀವು ಸ್ಕಿಪ್ ಮಾಡ್ಕೊಬೋದು. ಓಕೆನಾ. ಇವಾಗ ಪ್ರೋ ಡೆವಲಪರ್ ಹೆಂಗೆ ಆನ್ಸರ್ ಹೇಳ್ತಾನೆ, ಅವನು ರೈಟಿಂಗ್ ಮೇಂಟೈನೇಬಲ್, ಎಫಿಷಿಯೆಂಟ್ ಆ್ಯಂಡ್ ರೀಡೇಬಲ್ ಕೋಡ್ ಮೇಲೆ ಗಮನ ಹರಿಸ್ತಾನೆ. ಯಾಕಂದರೆ ಇದು ಸಿಂಪಲ್ ಕ್ವಶನ್ ಅಲ್ವಾ. ಇಫ್ ಎಲ್ಸ್ ಕಂಡೀಷನ್ ಟರ್ನರಿ ಆಪರೇಟರು ನೀವು ಯೂಸೇ ಮಾಡ್ತೀರಾ. ಮತ್ತು ಸ್ವಿಚ್ ಕೇಸ್ ಬಗ್ಗೆ ಕೇಳ್ತಾ ಇದ್ದಾರೆ, ಹೆಂಗಿದು ಇಲ್ಲಿ ಇಂಪ್ಲಿಮೆಂಟ್ ಮಾಡೋದು ಪೈಥಾನಲ್ಲಿ ಅಂತ. ಅದ್ರ ಬಗ್ಗೆ ಎಲ್ಲ ನಿಮಗೆ ಒಂದು ರೆಫರೆನ್ಸ್ಗಳು ಕೊಟ್ಟಿದ್ದೀನಿ ಇಲ್ಲಿ. ಇವೆಲ್ಲ ಇರಲಿ. ನಮಗೆ ಮೇನ್ ಬೇಕಾಗಿರೋವಂಥ ಇದೇನಂದರೆ, ಬನ್ನಿ ನೋಡಿ ಎಷ್ಟೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಯಾವಾಗ ಇಫ್ ಎಲ್ಸು, ಯಾವಾಗ ಟರ್ನರಿ, ಯಾವಾಗ ಸ್ವಿಚ್ಚು, ಇದು ನಿಮಗೆ ಗೊತ್ತಿದೆ ಅಂತ ಅಂದ್ಕೊತೀರಾ. ಬಟ್ ಕ್ವಶನ್ ಕೇಳಿದಾಗ ಆನ್ಸರ್ ಹೇಳೋಕ್ಕೆ ತಲೆ ಕೆಟ್ಟೋಗುತ್ತೆ ನಿಮಗೆ, ಗೊತ್ತಾಯ್ತಾ. ಅದಕ್ಕೋಸ್ಕರ ನಿಮಗೆ ಇಫ್ ಎಲ್ಸ್ ಇದ್ದಾಗ ಯು ಹ್ಯಾವ್ ಟು ಕಾಂಪ್ಲೆಕ್ಸ್ ಕಂಡೀಷನ್ ಯಾವಾಗ ಇದ್ದಾಗ, ಸ್ವಿಚ್ ಯಾವಾಗ, ಯು ಹ್ಯಾವ್ ಮೆನಿ ಕೇಸಸ್ ಇದ್ದಾಗ. ಸ್ವಿಚ್ ಇಲ್ಲ ಬಟ್ ಸ್ಟಿಲ್ ಮ್ಯಾಚ್ ಇದೆಯಲ್ಲ ಅದರಿಂದ ಸಿಮ್ಯುಲೇಟ್ ಮಾಡ್ಬೋದು ಅಂತ ನೀವು ಹೇಳಿ ಒಪ್ಪಿಸ್ಬೇಕು ಅವರಿಗೆ. ಪ್ರೋ ಟಿಪ್ಸು, ರೆಫರೆನ್ಸು ಆ್ಯಂಡ್ ಮೆಜಾರಿಟಿಗೆ ಪ್ರಾಕ್ಟೀಸ್ ಕೋಡ್ ಕೂಡ ಕೊಟ್ಟಿದ್ದೀನಿ. ನೀವು ಹೋಗಿ ಬಯೋದಲ್ಲಿ ಚೆಕ್ ಮಾಡಿ, ಲಿಂಕ್ನ ಬಯೋದಲ್ಲಿದೆ, ಇಲ್ಲ ಡಿಸ್ಕ್ರಿಪ್ಷನ್ಲಿರುತ್ತೆ. ಇಲ್ಲಾಂದರೆ ನೀವು ಲಿಂಕ್ ಅಂತ ಟೈಪ್ ಮಾಡಿ ಕಮೆಂಟ್ ಮಾಡಿ, ನಾನು ನಿಮಗೆ ಕಳಿಸ್ಕೊಡ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ.